ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ ಅಥವಾ ವಿವರಣೆಗೆ ನಿಂಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಯಾವುದರ ಬಗ್ಗೆ ಮಾತಾಡ್ತಿದ್ದೀವಿ ಗೊತ್ತಾ? ಜಗತ್ತಿನ ಅತ್ಯಂತ ನಿಗೂಢ ಪರ್ವತಗಳಲ್ಲಿ ಒಂದಾದ ಕೈಲಾಸ ಪರ್ವತದ ಬಗ್ಗೆ. ಕೇವಲ ಕಥೆಗಳನ್ನಲ್ಲ, ಬದಲಾಗಿ ಲಭ್ಯವಿರುವ ಭೌಗೋಳಿಕ ಮತ್ತು ವೈಜ್ಞಾನಿಕ ಡೇಟಾವನ್ನ ಇಟ್ಕೊಂಡು ಇದರ ಹಿಂದಿರೋ ರಹಸ್ಯಗಳನ್ನ ಡಿಕೋಡ್ ಮಾಡೋಣ ಬನ್ನಿ. ಯಾವುದೇ ಊಹೆಗಳಿಲ್ಲ, ಬರೀ ಫ್ಯಾಕ್ಟ್ಸ್ ಮಾತ್ರ. ಶುರು ಮಾಡೋಣಲ್ವಾ? ಸರಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ 6 ಪ್ರಮುಖ ಹಂತಗಳಲ್ಲಿ ನೋಡೋಣ. ಮೊದಲನೇದು ಅಜೇಯ ಶಿಖರ, ಆಮೇಲೆ ಭೂಮಿಯ ಕೇಂದ್ರ, ಆಮೇಲೆ ಬೆಳಕು, ಶಬ್ದ ಮತ್ತು ಶಕ್ತಿ, ಕಾಲಚಕ್ರದ ರಹಸ್ಯ, ತುದಿಯನ್ನ ತಲುಪಿದವರು ಯಾರು, ಮತ್ತೆ ಕೊನೆದಾಡಿ ಬಗೆಹರಿಯದ ಅಂತಿಮ ವಿಸ್ಮಯಗಳು. ಈಗ ಮೊದಲನೇ ಭಾಗ, ಅಜೇಯ ಶಿಖರ. ಕೈಲಾಸ ಪರ್ವತ ಅಂದ್ರೆ ಸುಮ್ಮನೆ ಒಂದು ಸಾಮಾನ್ಯ ಶಿಖರ ಅಲ್ಲವೇ ಅಲ್ಲ. ಮೂಲಗಳ ಪ್ರಕಾರ ಹಿಂದೆ ಕೆಲವು ವೃತ್ತಿಪರ ಪರ್ವತಾರೋಹಿಗಳು ಇದನ್ನ ಹತ್ತೋಕೆ ಅಂತ ಪ್ರಯತ್ನ ಪಟ್ಟಿದ್ರು. ಆದರೆ ಸ್ವಲ್ಪ ದೂರ ಹೋದ ತಕ್ಷಣವೇ ಅವರ ಉಗುರು ಮತ್ತೆ ಕೂದಲು ಅಸಾಮಾನ್ಯ ವೇಗದಲ್ಲಿ ಬೆಳೆಯೋಕೆ ಶುರುವಾಯಿತು. ಅಂದ್ರೆ ಅವರ ವಯಸ್ಸು ವಿಪರೀತ ಫಾಸ್ಟಾಗಿ ಆಗ್ತೀಯೋ ಥರ ಫೀಲ್ ಆಯಿತು ಅವರಿಗೆ. ಆ ಭಯದಲ್ಲೇ ಅವರೆಲ್ಲ ವಾಪಸ್ ಬಂದರು. ಆದರೆ ಅತಿ ದೊಡ್ಡ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಬರೀ ಒಂದೇ ಒಂದು ವರ್ಷದೊಳಗೆ ಅವರೆಲ್ಲರೂ ನಿಗೂಢವಾಗಿ ಸಾವನ್ನಪ್ಪಿದ್ರು. ಎಂಥ ಆಶ್ಚರ್ಯ ಅಲ್ವಾ? ಒಂದ್ಸಲ ಈ ವ್ಯತ್ಯಾಸನ ನೀವೇ ನೋಡಿ. ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಆಲ್ರೆಡಿ 7,000ಕ್ಕೂ ಹೆಚ್ಚು ಜನ ಯಶಸ್ವಿಯಾಗಿ ಹತ್ತಿದ್ದಾರೆ ಅಂತೆ. ಆದರೆ ಎವರೆಸ್ಟ್ಗಿಂತ ಎತ್ತರದಲ್ಲಿ ಕಡಿಮೆ ಇರೋ ಕೈಲಾಸ ಪರ್ವತನ ಇದುವರೆಗೂ ಅಧಿಕೃತವಾಗಿ ಕೇವಲ ಒಬ್ಬರು ಮಾತ್ರ ಹತ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಹೈಟ್ ಕಮ್ಮಿ ಇದ್ರೂ ಇದನ್ನು ಹತ್ತೋಕೆ ಯಾರಿಗೂ ಸಾಧ್ಯ ಆಗ್ತಿಲ್ಲ ಅನ್ನೋದೇ ಒಂದು ಬಹುದೊಡ್ಡ ಸವಾಲು. ಈಗ ಎರಡನೇ ಭಾಗಕ್ಕೆ ಹೋಗೋಣ, ಭೂಮಿಯ ಕೇಂದ್ರ. ಭೌಗೋಳಿಕವಾಗಿ ನೋಡಿದ್ರೆ 1962ರ ಯುದ್ಧದ ನಂತರ ಇದು ಚೀನಾದ ನಿಯಂತ್ರಣದಲ್ಲಿದೆ. ಆದರೆ ಇಲ್ಲಿನ ಜಿಯೋಗ್ರಫಿ ತುಂಬಾನೇ ಅಚ್ಚರಿ ಮೂಡಿಸುತ್ತೆ. ಯಾಕಂದ್ರೆ ಇಲ್ಲಿಂದ 4 ಪ್ರಮುಖ ನದಿಗಳು ಎಕ್ಸಾಕ್ಟ್ ಆಗಿ 4 ವಿರುದ್ಧ ದಿಕ್ಕುಗಳಲ್ಲಿ, ಅಂದ್ರೆ ಉತ್ತರ, ಪೂರ್ವ, ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಹರಿತವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪರ್ವತದ ದಕ್ಷಿಣ ಭಾಗಕ್ಕೆ ಅತಿ ಹೆಚ್ಚು ಸೂರ್ಯನ ಬೆಳಕು ಬಿಡುತ್ತೆ. ಸೈನ್ಸ್ ಪ್ರಕಾರ ಅಲ್ಲಿ ಹಿಮ ಕರಗಬೇಕು ತಾನೆ. ಆದ್ರೆ ಶಾಕಿಂಗ್ ಆಗಿ ಅತಿ ಹೆಚ್ಚು ಹಿಮ ಶೇಖರಣೆ ಆಗಿರೋದೇ ಆ ದಕ್ಷಿಣ ಭಾಗದಲ್ಲಿ. ಇಲ್ಲೋಡಿ, ಇಲ್ಲಿ ನಿಜವಾಗ್ಲೂ ಕುತೂಹಲ ಕೆರಳಿಸೋ ವಿಷಯ ಅಂದ್ರೆ ಈ ಪರ್ವತದ ಹತ್ರ ಇರೋ 2 ಸರೋವರಗಳ ನಡುವಿನ ವ್ಯತ್ಯಾಸ. ಒಂದು ಕಡೆ ಮಾನಸ ಸರೋವರ ಇದೆ. ಇದು ಎಷ್ಟು ಶುದ್ಧವಾಗಿದೆ ಅಂದ್ರೆ, ಎಷ್ಟೇ ಎಕ್ಸ್ಟ್ರೀಮ್ ಚಳಿ ಇದ್ರೂ ಇದು ಯಾವತ್ತೂ ಹೆಪ್ಪುಗಟ್ಟಲ್ಲ, ಜೊತೆಗೆ ಜೀವರಾಶಿಗಳನ್ನ ಪೋಷಿಸುತ್ತೆ. ಆದ್ರೆ ಅದರ ಪಕ್ಕದಲ್ಲೇ ಇರೋ ರಾಕ್ಷಸ ತಾಲ್ ಸರೋವರ ನೋಡಿ, ಇದು ಸಂಪೂರ್ಣ ಉಪ್ಪು ನೀರಿನಿಂದ ತುಂಬಿರುವ ಒಂದು ಗೋಸ್ಟ್ ಲೇಕ್ ಅಥವಾ ಪ್ರೇತ ಸರೋವರ. ಇಲ್ಲಿ ಜೀವ ಸಂಕುಲನೇ ಇಲ್ಲ, ಮತ್ತೆ ಇದರ ನೀರು ಕೆಲವೊಮ್ಮೆ ನಿಗೂಢವಾಗಿ ಕಣ್ಮರೆಯಾಗುತ್ತೆ ಅಂತಾರೆ. ವಾಟ್ ಅ ಕಾಂಟ್ರಾಸ್ಟ್ ಅಲ್ವಾ? ಈ ಭೌಗೋಳಿಕ ವಿಸ್ಮಯಗಳನ್ನು ವಿವರಿಸೋಕೆ ಸೈಂಟಿಸ್ಟ್ಗಳು ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಅದೇ ಆಕ್ಸಿಸ್ ಮುಂಡಿ. ಆಕ್ಸಿಸ್ ಮುಂಡಿ ಅಂದ್ರೆ ಸ್ವರ್ಗ ಮತ್ತೆ ಭೂಮಿ ಸಂಧಿಸುವಂತ ಜಗತ್ತಿನ ಎಕ್ಸಾಕ್ಟ್ ಕೇಂದ್ರ ಬಿಂದು. ಕೈಲಾಸ ಪರ್ವತನೇ ಈ ಭೂಮಿಯ ಕೇಂದ್ರ ಅಂತ ಪ್ರೂವ್ ಮಾಡೋಕೆ ಕೆಲವು ಪಕ್ಕಾ ಮ್ಯಾಥಮೆಟಿಕಲ್ ಲೆಕ್ಕಾಚಾರಗಳನ್ನು ಕೂಡ ಮೂಲಗಳಲ್ಲಿ ನೀಡಲಾಗಿದೆ. ಆ ಮ್ಯಾಚ್ನ ನೀವೇ ನೋಡಿ, ತಲೆ ಗಿರ್ ಅನ್ನುತ್ತೆ. ಪ್ರಸಿದ್ಧ ಐತಿಹಾಸಿಕ ಜಾಗವಾದ ಸ್ಟೋನ್ಹೆಂಜ್ ಮತ್ತೆ ನಮ್ಮ ಉತ್ತರ ಧ್ರುವ ಇವೆರಡೂ ಕೂಡ ಕೈಲಾಸ ಪರ್ವತದಿಂದ ನಿಖರವಾಗಿ 6,666 ಕಿಲೋಮೀಟರ್ ದೂರದಲ್ಲಿವೆ. ಇನ್ನು ದಕ್ಷಿಣ ಧ್ರುವದ ದೂರ ಎಷ್ಟಿದೆ ಗೊತ್ತಾ? ಇಲ್ಲಿಂದ ಎಕ್ಸಾಕ್ಟ್ 13,332 ಕಿಲೋಮೀಟರ್, ಅಂದ್ರೆ ನಿಖರವಾಗಿ ಡಬಲ್. ಇದು ಬರೀ ಕಾಕತಾಳೀಯನಾ ಅಥವಾ ನಿಜವಾಗ್ಲೂ ಇದೇ ಭೂಮಿಯ ಕೇಂದ್ರನ? ನೀವೇ ಯೋಚನೆ ಮಾಡಿ. ಓಕೆ, ಈಗ ಮೂರನೇ ಭಾಗ, ಬೆಳಕು, ಶಬ್ದ ಮತ್ತು ಶಕ್ತಿ. ಟೈಮ್ಲೈನ್ ಪ್ರಕಾರ ನೋಡ್ತಾ ಹೋದ್ರೆ ಈ ಪರ್ವತ ವಿಜ್ಞಾನಿಗಳನ್ನ ಹೇಗೆಲ್ಲ ಸೆಳೆದಿದೆ ಅಂತ ಗೊತ್ತಾಗುತ್ತೆ. 1938ರಲ್ಲಿ ಹಿಟ್ಲರ್ ಕೂಡ ತನ್ನ ಟೀಮನ್ನ ಇಲ್ಲಿರೋ ಅತೀಂದ್ರಿಯ ಶಕ್ತಿಯ ಮೂಲಗಳನ್ನ ಹುಡುಕೋಕೆ ಅಂತ ಕಳಿಸಿದ್ದ. ಆಮೇಲೆ 1999ರಲ್ಲಿ ರಷ್ಯಾದ ವಿಜ್ಞಾನಿ ಅರ್ನ್ಸ್ಟ್ ಅವರು ಇದೊಂದು ನ್ಯಾಚುರಲ್ ಪರ್ವತನೇ ಅಲ್ಲ, ಇದು ಮುಂದುವರೆದ ನಾಗರಿಕತೆಯವರು ಕಟ್ಟಿರೋ ಮ್ಯಾನ್ ಮೇಡ್ ಪಿರಮಿಡ್ ಅಂತ ಕ್ಲೇಮ್ ಮಾಡಿದ್ರು. ಅದಾದ್ಮೇಲೆ 2015ನಲ್ಲಿ ರಷ್ಯನ್ ವಿಜ್ಞಾನಿಗಳೇ ಇಲ್ಲಿ ಅತಿ ದೊಡ್ಡ ಮಟ್ಟದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇರೋದನ್ನ ಕಂಡುಹಿಡಿದಿದ್ದಾರೆ. ವಿಜ್ಞಾನಿ ಅರ್ನ್ಸ್ಟ್ ಅವರ ವೇರ್ ಡು ವಿ ಕಮ್ ಫ್ರಮ್ ಅನ್ನೋ ಬುಕ್ನಲ್ಲಿ ಮತ್ತೆ ಸ್ಥಳೀಯರ ಮಾತುಗಳ ಪ್ರಕಾರ ರಾತ್ರಿ ಹೊತ್ತು ಇಲ್ಲಿನ ಆಕಾಶದಲ್ಲಿ 7 ಬಣ್ಣಗಳ ನಿಗೂಢ ಬೆಳಕು ಕಾಣಿಸ್ಕೊಳ್ಳುತ್ತಂತೆ. ಅಷ್ಟೇ ಅಲ್ಲ, ಪರ್ವತದ ಒಳಗಡೆಯಿಂದ ಯಾವುದೋ ವಿಚಿತ್ರವಾದ ಸೌಂಡ್ಸ್ ಮತ್ತೆ ವೈಬ್ರೇಷನ್ಸ್ ಅಥವಾ ಕಂಪನಗಳು ರೇಡಿಯೇಟ್ ಆಗುತ್ತೆ ಅಂತ ದಾಖಲಾಗಿದೆ. ಕೇಳೋಕೊಂಥರ ಥ್ರಿಲ್ಲಿಂಗ್ ಆಗಿದೆ ಅಲ್ವಾ? 2015ನಲ್ಲಿ ರಷ್ಯಾದ ವಿಜ್ಞಾನಿಗಳು ಕಂಡುಹಿಡಿದ ಡೇಟಾ ನೋಡಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಈ ಪರ್ವತದ ಕಲ್ಲುಗಳು ಸುಮಾರು 5,000 ಗಿಗಾಹರ್ಟ್ಸ್ನಷ್ಟು ಬೃಹತ್ ವಿದ್ಯುತ್ ಕಾಂತೀಯ ಆವರ್ತನ ಅಂದ್ರೆ ಫ್ರೀಕ್ವೆನ್ಸಿಯನ್ನ ಹೊರ ಹಾಕ್ತಿದ್ದಾವೆ. ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಇಷ್ಟೊಂದು ಎನರ್ಜಿ ಇರೋಕೆ ಚಾನ್ಸೇ ಇಲ್ಲ.
ಹಾಗಾದ್ರೆ ಒಳಗಡೆ ಇರೋ ಆ ಅಪರಿಚಿತ ಶಕ್ತಿಯ ಮೂಲ ಆದ್ರೂ ಏನು? ಮ್ಯಾಟ್ರು ಅಷ್ಟಕ್ಕೆ ಮುಗೀತು ಅನ್ಕೋಬೇಡಿ. ನಾಸಾ ಮಾಡಿರೋ ಸ್ಟಡೀಸ್ ಪ್ರಕಾರ ಈ ಪರ್ವತದ ಸುತ್ತ 3000ದಿಂದ 8000 ನ್ಯಾನೋ ಟೆಸ್ಲಾವರೆಗಿನ ಮ್ಯಾಸಿವ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದರ ಜೊತೆಗೆ ಇಲ್ಲಿನ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ಶಕ್ತಿ ಕಾನ್ಸ್ಟೆಂಟ್ ಆಗಿ ಇರಲ್ಲ, ವಿಪರೀತವಾಗಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂತ ದಾಖಲಾಗಿದೆ. ಈ ಲೆವೆಲ್ ಎನರ್ಜಿ ಬರ್ತಾ ಇರೋದಕ್ಕೆ ಮೂಲಗಳಲ್ಲಿ 2 ಸೈಂಟಿಫಿಕ್ ಮತ್ತೆ ಹಿಸ್ಟಾರಿಕಲ್ ಥಿಯರಿಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಥಿಯರಿ ಪ್ರಕಾರ ಪರ್ವತದ ಒಳಗೆ ಯಾವುದೋ ಹೈಲಿ ಆಕ್ಟಿವ್ ಆಗಿರೋ ಹಿಡನ್ ಜ್ವಾಲಾಮುಖಿ ಇರ್ಬೋದು. ಇನ್ನು ಎರಡನೇ ಥಿಯರಿ ಏನಂದ್ರೆ ಇದರ ಒಳಗೆ ಅತ್ಯಂತ ಮುಂದುವರೆದ ನಾಗರಿಕತೆಗೆ ಕನೆಕ್ಟ್ ಆಗುವಂತ ಯಾವುದೋ ಬೃಹತ್ ಗುಹೆಯ ಸಂಪರ್ಕ ಇರ್ಬೋದು ಅಂತ. ಎಕ್ಸಾಕ್ಟ್ ಆನ್ಸರ್ ಯಾರಿಗೂ ಗೊತ್ತಿಲ್ಲ. ಈಗ 4ನೇ ಭಾಗ, ಕಾಲಚಕ್ರದ ರಹಸ್ಯ ಅಥವಾ ದ ಟೈಮ್ ಡೈಲೇಷನ್ ಮಿಸ್ಟ್ರಿ. ಸೊ ಈಗ ಅಸಲಿ ಪ್ರಶ್ನೆ, ಆ ಪರ್ವತಾರೋಹಿಗಳ ಕೂದಲು ಉಗುರು ಅಷ್ಟು ಬೇಗ ಯಾಕೆ ಬೆಳೆಯಿತು? ವಿಜ್ಞಾನಿಗಳು ಇದನ್ನ ಡಿಕೋಡ್ ಮಾಡಕ್ಕೆ 3 ರೀಸನ್ಸ್ ಕೊಡ್ತಾರೆ. 1, ಅಲ್ಲಿನ ವಿಪರೀತ ಯುವಿ ಕಿರಣಗಳು ಸ್ಕಿನ್ ಸೆಲ್ಸ್ನ ಫಾಸ್ಟಾಗಿ ಡ್ಯಾಮೇಜ್ ಮಾಡುತ್ತೆ ಮತ್ತೆ ಬಾಡಿ ಅದನ್ನು ಅಷ್ಟೇ ಫಾಸ್ಟಾಗಿ ರಿಪೇರ್ ಮಾಡಕ್ಕೆ ಟ್ರೈ ಮಾಡುತ್ತೆ. 2ನೇದು, ಅಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರೋದ್ರಿಂದ ನಮ್ಮ ದೇಹದ ಮೆಟಬಾಲಿಸಮ್ ವಿಪರೀತವಾಗಿ ಸ್ಪೈಕ್ ಆಗುತ್ತೆ. ಇನ್ನು 3ನೇದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಲ್ಲಿರೋ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಬಾಡಿಯ ಹಾರ್ಮೋನ್ ಸಿಸ್ಟಮನ್ನೇ ಡೈರೆಕ್ಟಾಗಿ ಆಲ್ಟರ್ ಮಾಡುತ್ತೆ. ಈ 3ರ ಕಾಂಬಿನೇಷನ್ನಿಂದಾನೇ ಆ ಥರ ಟೈಮ್ ಡೈಲೇಷನ್ ಎಫೆಕ್ಟ್ ಆಗಿರೋದು ಅನ್ನೋದು ವಿಜ್ಞಾನಿಗಳ ವಾದ. ಬನ್ನಿ ಈಗ 5ನೇ ಭಾಗಕ್ಕೆ ಹೋಗೋಣ. ಹಾಗಾದರೆ ತುದಿಯನ್ನು ತಲುಪಿದವರು ಯಾರು? ಸರ್ಗೈ ತರಹದ ಎಲೈಟ್ ಪರ್ವತಾರೋಹಿಗಳು ಇದನ್ನು ಹತ್ತಕ್ಕೆ ಹೋದಾಗ ಒಂಥರ ಸೈಕಲಾಜಿಕಲ್ ಬ್ಯಾರಿಯರ್ ಎದುರಿಸ್ತಿರಂತೆ. ಅಂದರೆ ಇದನ್ನು ಹತ್ತೋದು ಬೇಡ, ಇದು ತಪ್ಪು ಅನ್ನೋ ವಿಪರೀತ ಮಾನಸಿಕ ಒತ್ತಡ ಫೀಲ್ ಆಗಿ ವಾಪಸ್ ಬಂದರು. ಇನ್ನೊಂದು ಎಕ್ಸಾಂಪಲ್ ಅಂದರೆ ಆಕ್ಸಿಜನ್ ಇಲ್ಲದೆ ಎವರೆಸ್ಟ್ ಹತ್ತಿದ ಗ್ರೇಟ್ ಕ್ಲೈಂಬರ್ ರೆನ್ಹೋಲ್ಡ್ ಮೆಸ್ನರ್. ಅವ್ರನ್ನ ಚೀನಾ ಇನ್ವೈಟ್ ಮಾಡಿದಾಗ ಅವರು ಇದನ್ನು ಹತ್ತೋದು ನೈತಿಕವಾಗಿ ತಪ್ಪು ಅಂತ ಹೇಳಿ ರಿಜೆಕ್ಟ್ ಮಾಡಿದರು. ಆದರೆ ಹಿಸ್ಟ್ರಿ ಮತ್ತು ಪುರಾಣಗಳನ್ನು ನೋಡಿದ್ರೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಸಿಗುತ್ತೆ. ಪ್ರಾಚೀನ ಕಾಲದಲ್ಲಿ ಯುಧಿಷ್ಠಿರ ತಾನು ಲೈಫಲ್ಲಿ ಯಾವುದೇ ತಪ್ಪು ಮಾಡದೇ ಇರೋದ್ರಿಂದ ಇದರ ತುದಿಯನ್ನು ತಲುಪಿದ್ದ ಅಂತ ಹೇಳ್ತಾರೆ. ಹಾಗೆ 14ನೇ ಶತಮಾನದಲ್ಲಿ ಟಿಬೆಟಿಯನ್ ಬೌದ್ಧ ಸನ್ಯಾಸಿ ಮೆಲರೇಪ ಅವರು ತಮ್ಮ ಸ್ಪಿರಿಚುವಲ್ ಪವರಿಂದ ಇದನ್ನು ಹತ್ತಿದ್ರು ಅಂತ ಉಲ್ಲೇಖ ಇದೆ. ಆದರೆ 2001ರಲ್ಲಿ ಚೀನಾ ಗವರ್ನ್ಮೆಂಟ್ ಒಂದು ಹೆಲಿಕಾಪ್ಟರ್ ಕಳಿಸಿದಾಗ ಸಡನ್ನಾಗಿ ವಿಚಿತ್ರ ಕಪ್ಪು ಮೋಡಗಳ ಆವರಿಸಿ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗೋ ಲೆವೆಲ್ಗೆ ಹೋಯಿತು. ಅದಾದ್ಮೇಲಿಂದ ಇಲ್ಲಿ ಪರ್ವತಾರೋಹಣನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಲಾಯಿತು. ಈಗ ಫೈನಲ್ ಸ್ಟೇಜ್ ಭಾಗ 6, ಬಗೆಹರಿಯದ ಅಂತಿಮ ವಿಸ್ಮಯಗಳು. ಇದೊಂದು ಫ್ಯಾಕ್ಟ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಕೈಲಾಸ ಪರ್ವತದ ಸುತ್ತಮುತ್ತ ಇರೋ ರೀಜನ್ಸ್ನಲ್ಲಿ ಸಿಕ್ಕಾಪಟ್ಟೆ ಭೂಕಂಪಗಾರಾಗ್ತಾ ಇರುತ್ತೆ. ಆದರೆ ಕಂಪ್ಲೀಟಾಗಿ ಇಮ್ಯೂನ್ ಆಗಿರೋ ಕೈಲಾಸ ಪರ್ವತದ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಇಂದಿಗೂ ಒಂದೇ ಒಂದು ಭೂಕಂಪ ರೆಕಾರ್ಡ್ ಆಗಿಲ್ಲ. ಲಿಟ್ರಲ್ ಆಗಿ 0 ಅರ್ಥ್ಕ್ವೇಕ್ಸ್. ಜತೆಗೆ ಈ ಇಡೀ ಪ್ರದೇಶನ ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಸೊ ಸೋರ್ಸ್ಗಳಲ್ಲಿರೋ ಈ ಎಲ್ಲ ಭೌಗೋಳಿಕ ಡೇಟಾ, ಸೈಂಟಿಸ್ಟ್ಗಳ ರಿಪೋರ್ಟ್ಸ್, ವಿಚಿತ್ರ ಎನರ್ಜಿ ಲೆವೆಲ್ಸ್ ಇದೆಲ್ಲ ನೋಡಿದ ಮೇಲೆ ನಮಗೆ ಕಾಡೋ ಫೈನಲ್ ಪ್ರಶ್ನೆ ಒಂದೇ. ಅದೇನಂದ್ರೆ, ಕೈಲಾಸ ಪರ್ವತದ ಒಳಗೆ ನಿಜಕ್ಕೂ ನಮಗಿಂತ ಅತಿ ಮುಂದುವರಿದ ಯಾವುದೋ ಒಂದು ಹಿಡನ್ ನಾಗರಿಕತೆ ಇದೆಯಾ? ಈ ವಿಸ್ಮಯದ ಬಗ್ಗೆ ನೀವೇನಂತೀರಾ? ಒಂದ್ಸಲ ಯೋಚನೆ ಮಾಡಿ. ಈ ಎಕ್ಸ್ಪ್ಲೇನರ್ ನಿಂಗೆ ಇಷ್ಟ ಆಗಿದೆ ಅನ್ಕೋತೀನಿ.